ಡಿವೋರ್ಸ್ ಆಗಿ ಯಾಕೆ ಈಗ ಹಂಗ್ ಮಾಡ್ಕೋಬಾರ್ದ ಮಾಡ್ತಾರೆ ಮದುವೆದಿಂದ ಇಷ್ಟೇ ಕಷ್ಟಗಳು ಅವ್ರ ಬದುಕಬೇಕು. ಒಬ್ಬ ಮಗ ಇದೆ. ಇಲ್ಲ ರೀ, ಅವ್ರಿಗೇನಂದ್ರೆ ನಾನು ಜೊತೆಲಿರುವಾಗ್ಲೂ ಅವ್ರಿಗೆ ಬೇರೆ ಮದ್ವೆ ಆಗಿ ಮಗು ಇತ್ರಿ, ಅದಕ್ಕೆ ನಾವ್ ಬಿಟ್ಟಿದ್ದೆ. ಸುಮ್ನೆ ಏನಲ್ಲ, ಹಂಗಿದ್ದಾದಾಗ ಏನ್ ಗೊತ್ತಾ, ಯಾರೇ ಆಗ್ಲಿ, ನಾವಾಗ್ಲಿ ಅಥವಾ ಗಂಡ್ಸಾಗ್ಲಿ ಹೆಂಗ್ಸಾಗ್ಲಿ ಎಲ್ರೂ ತಪ್ಪುಗಳನ್ನ ಮಾಡಿರ್ತವೆ. ನಾವು ತಪ್ಪನ ಮಾಡಿರ್ತೀವಿ. ಆ ತಪ್ಪು ಎಲ್ಲಿರ್ಬೇಕು ಅಂದ್ರೆ ಅದು ಮನೆ ತನಕ ತಗೊಂಡ್ ಬರ್ಬಾರ್ದು. ನಾನ್ ಗಂಡನ ಸ್ಥಾನನ ಯಾರಿಗೂ ಕೊಡ್ಬಾರ್ದು, ಹೆಂಡತಿ ಸ್ಥಾನನ ಯಾರಿಗೂ ಕೊಡ್ಬಾರ್ದು. ಆ ಸ್ಥಾನ ಇನ್ನೊಬ್ರಿಗೆ ಹೋಯ್ತು ಅಂತ ಅಂದಾಗ ಆವಾಗ ಅದು ಬೆಲೆ ಕಳ್ಕೊಳುತ್ತೆ. ಸುಮ್ನೆ ಜೊತೆಗಿರೋದ್ರಲ್ಲಿ ಅರ್ಥ ಇರೋದಿಲ್ಲ. ಡಿವೋರ್ಸ್ ಆಗಿ ಯಾಕೆ ಈಗ ಹಂಗ್ ಮಾಡ್ಕೋಬಾರ್ದ ಮಾಡ್ತಾರೆ ಮದುವೆದಿಂದ ಇಷ್ಟೇ ಕಷ್ಟಗಳು ಅವ್ರ ಬದುಕಬೇಕು. ಒಬ್ಬ ಮಗ ಇದೆ. ಇಲ್ಲ ರೀ, ಅವ್ರಿಗೇನಂದ್ರೆ ನಾನು ಜೊತೆಲಿರುವಾಗ್ಲೂ ಅವ್ರಿಗೆ ಬೇರೆ ಮದ್ವೆ ಆಗಿ ಮಗು ಇತ್ರಿ, ಅದಕ್ಕೆ ನಾವ್ ಬಿಟ್ಟಿದ್ದೆ. ಸುಮ್ನೆ ಏನಲ್ಲ, ಹಂಗಿದ್ದಾದಾಗ ಏನ್ ಗೊತ್ತಾ, ಯಾರೇ ಆಗ್ಲಿ, ನಾವಾಗ್ಲಿ ಅಥವಾ ಗಂಡ್ಸಾಗ್ಲಿ ಹೆಂಗ್ಸಾಗ್ಲಿ ಎಲ್ರೂ ತಪ್ಪುಗಳನ್ನ ಮಾಡಿರ್ತವೆ. ನಾವು ತಪ್ಪನ ಮಾಡಿರ್ತೀವಿ. ಆ ತಪ್ಪು ಎಲ್ಲಿರ್ಬೇಕು ಅಂದ್ರೆ ಅದು ಮನೆ ತನಕ ತಗೊಂಡ್ ಬರ್ಬಾರ್ದು. ನಾನ್ ಗಂಡನ ಸ್ಥಾನನ ಯಾರಿಗೂ ಕೊಡ್ಬಾರ್ದು, ಹೆಂಡತಿ ಸ್ಥಾನನ ಯಾರಿಗೂ ಕೊಡ್ಬಾರ್ದು. ಆ ಸ್ಥಾನ ಇನ್ನೊಬ್ರಿಗೆ ಹೋಯ್ತು ಅಂತ ಅಂದಾಗ ಆವಾಗ ಅದು ಬೆಲೆ ಕಳ್ಕೊಳುತ್ತೆ. ಸುಮ್ನೆ ಜೊತೆಗಿರೋದ್ರಲ್ಲಿ ಅರ್ಥ ಇರೋದಿಲ್ಲ. ಡಿವೋರ್ಸ್ ಆಗಿ ಯಾಕೆ ಈಗ ಹಂಗ್ ಮಾಡ್ಕೋಬಾರ್ದ ಮಾಡ್ತಾರೆ ಮದುವೆದಿಂದ ಇಷ್ಟೇ ಕಷ್ಟಗಳು ಅವ್ರ ಬದುಕಬೇಕು. ಒಬ್ಬ ಮಗ ಇದೆ. ಇಲ್ಲ ರೀ, ಅವ್ರಿಗೇನಂದ್ರೆ ನಾನು ಜೊತೆಲಿರುವಾಗ್ಲೂ ಅವ್ರಿಗೆ ಬೇರೆ ಮದ್ವೆ ಆಗಿ ಮಗು ಇತ್ರಿ, ಅದಕ್ಕೆ ನಾವ್ ಬಿಟ್ಟಿದ್ದೆ. ಸುಮ್ನೆ ಏನಲ್ಲ, ಹಂಗಿದ್ದಾದಾಗ ಏನ್ ಗೊತ್ತಾ, ಯಾರೇ ಆಗ್ಲಿ, ನಾವಾಗ್ಲಿ ಅಥವಾ ಗಂಡ್ಸಾಗ್ಲಿ ಹೆಂಗ್ಸಾಗ್ಲಿ ಎಲ್ರೂ ತಪ್ಪುಗಳನ್ನ ಮಾಡಿರ್ತವೆ. ನಾವು ತಪ್ಪನ ಮಾಡಿರ್ತೀವಿ. ಆ ತಪ್ಪು ಎಲ್ಲಿರ್ಬೇಕು ಅಂದ್ರೆ ಅದು ಮನೆ ತನಕ ತಗೊಂಡ್ ಬರ್ಬಾರ್ದು. ನಾನ್ ಗಂಡನ ಸ್ಥಾನನ ಯಾರಿಗೂ ಕೊಡ್ಬಾರ್ದು, ಹೆಂಡತಿ ಸ್ಥಾನನ ಯಾರಿಗೂ ಕೊಡ್ಬಾರ್ದು. ಆ ಸ್ಥಾನ ಇನ್ನೊಬ್ರಿಗೆ ಹೋಯ್ತು ಅಂತ ಅಂದಾಗ ಆವಾಗ ಅದು ಬೆಲೆ ಕಳ್ಕೊಳುತ್ತೆ. ಸುಮ್ನೆ ಜೊತೆಗಿರೋದ್ರಲ್ಲಿ ಅರ್ಥ ಇರೋದಿಲ್ಲ. ಡಿವೋರ್ಸ್ ಆಗಿ ಯಾಕೆ ಈಗ ಹಂಗ್ ಮಾಡ್ಕೋಬಾರ್ದ ಮಾಡ್ತಾರೆ ಮದುವೆದಿಂದ ಇಷ್ಟೇ ಕಷ್ಟಗಳು ಅವ್ರ ಬದುಕಬೇಕು. ಒಬ್ಬ ಮಗ ಇದೆ. ಇಲ್ಲ ರೀ, ಅವ್ರಿಗೇನಂದ್ರೆ ನಾನು ಜೊತೆಲಿರುವಾಗ್ಲೂ ಅವ್ರಿಗೆ ಬೇರೆ ಮದ್ವೆ ಆಗಿ ಮಗು ಇತ್ರಿ, ಅದಕ್ಕೆ ನಾವ್ ಬಿಟ್ಟಿದ್ದೆ. ಸುಮ್ನೆ ಏನಲ್ಲ, ಹಂಗಿದ್ದಾದಾಗ ಏನ್ ಗೊತ್ತಾ, ಯಾರೇ ಆಗ್ಲಿ, ನಾವಾಗ್ಲಿ ಅಥವಾ ಗಂಡ್ಸಾಗ್ಲಿ ಹೆಂಗ್ಸಾಗ್ಲಿ ಎಲ್ರೂ ತಪ್ಪುಗಳನ್ನ ಮಾಡಿರ್ತವೆ. ನಾವು ತಪ್ಪನ ಮಾಡಿರ್ತೀವಿ. ಆ ತಪ್ಪು ಎಲ್ಲಿರ್ಬೇಕು ಅಂದ್ರೆ ಅದು ಮನೆ ತನಕ ತಗೊಂಡ್ ಬರ್ಬಾರ್ದು. ನಾನ್ ಗಂಡನ ಸ್ಥಾನನ ಯಾರಿಗೂ ಕೊಡ್ಬಾರ್ದು, ಹೆಂಡತಿ ಸ್ಥಾನನ ಯಾರಿಗೂ ಕೊಡ್ಬಾರ್ದು. ಆ ಸ್ಥಾನ ಇನ್ನೊಬ್ರಿಗೆ ಹೋಯ್ತು ಅಂತ ಅಂದಾಗ ಆವಾಗ ಅದು ಬೆಲೆ ಕಳ್ಕೊಳುತ್ತೆ. ಸುಮ್ನೆ ಜೊತೆಗಿರೋದ್ರಲ್ಲಿ ಅರ್ಥ ಇರೋದಿಲ್ಲ.